ಭಾರತೀಯ ಮನೆಗಳಲ್ಲಿ ತರಕಾರಿಗಳಿಂದ ರುಚಿಯಾದ ಖಾದ್ಯಗಳು, ಕಾಯಿಪಲ್ಯ, ಸಾಂಬಾರುಗಳನ್ನ ತಯಾರಿಸಿ ಸೇವನೆ ಮಾಡುತ್ತೇವೆ. ಒಂದೊಂದು ತರಕಾರಿಗಳು ಕೂಡ ಅದ್ಭುತವಾದ ಪೋಷಕಾಂಶಗಳಿಂದ ಸಮೃದ್ಧವಾಗಿವೆ. ತರಕಾರಿಗಳಲ್ಲಿರುವ ಪೌಷ್ಟಿಕ ಸತ್ವ ನಮಗೆ ತಿಳಿದಿಲ್ಲದೆ ಇರಬಹುದು, ಆದರೆ ಆರೋಗ್ಯಕ್ಕೆ ಅವುಗಳು ಚಮತ್ಕಾರವನ್ನೇ ಮಾಡುತ್ತವೆ ಎಂಬುದು ಅಕ್ಷರಶಃ ಸತ್ಯ. ಆ ವಿಷಯದಲ್ಲಿ ಗಡ್ಡೆಕೋಸನ್ನ ಮರೆಯುವಂತಿಲ್ಲ. ನೀವು ಸೇವನೆ ಮಾಡುವ ಗಡ್ಡೆಕೋಸು ಯಾವೆಲ್ಲ ರೋಗಗಳಿಗೆ ರಾಮಬಾಣ ಗೊತ್ತಾ? ತಿಳಿದರೆ ಅಚ್ಚರಿಗೊಳ್ಳುವುದಂತೂ ಖಚಿತ. ಹಾಗಾದ್ರೆ ಅವುಗಳು ಯಾವುವು ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಗಡ್ಡೆಕೋಸು ಚಯಾಪಚಯ ಕ್ರಿಯೆಯನ್ನ ಸುಧಾರಿಸಲು ಸಹಾಯ ಮಾಡುತ್ತದೆ. ನಿಮ್ಮ ತೂಕ ನಷ್ಟಕ್ಕೆ ಗಡ್ಡೆಕೋಸು ಬಹು ಮುಖ್ಯವಾಗಿ ಪಾತ್ರವನ್ನು ವಹಿಸುತ್ತದೆ. ಇದರಲ್ಲಿ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಷಿಯಂ ಶ್ರೀಮಂತವಾಗಿರುವುದರಿಂದ ಮೂಳೆಗಳನ್ನ ಬಲಿಷ್ಠಗೊಳಿಸುತ್ತದೆ, ಅಲ್ಲದೆ ಮೂಳೆಯ ಸಾಂದ್ರತೆಯನ್ನ ಬಲಪಡಿಸುತ್ತದೆ. ಇನ್ನು ಗಡ್ಡೆಕೋಸು ವಿಟಮಿನ್ಗಳು, ಖನಿಜಗಳು ಮತ್ತು ಉತ್ಕರ್ಷಣ ನಿರೋಧಕಗಳು ಪ್ರಮುಖ ಆರೋಗ್ಯದ ಪ್ರಯೋಜನಗಳನ್ನು ಒದಗಿಸುತ್ತದೆ. ಇದರಲ್ಲಿರುವ ವಿಟಮಿನ್ ಸಿ ದೇಹವು ಸೋಂಕಿನ ವಿರುದ್ಧ ಹೋರಾಡಲು ಮತ್ತು ಉರಿಯೂತವನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ವಿಟಮಿನ್ ಸಿ ರೋಗ ನಿರೋಧಕ ಶಕ್ತಿಯನ್ನ ಸುಧಾರಿಸಲು ಸಹಾಯ ಮಾಡುತ್ತದೆ. ಇನ್ನು ದೇಹದಲ್ಲಿರುವ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡುತ್ತದೆ. ಈ ಗಡ್ಡೆಕೋಸನ್ನ ಗರ್ಭಿಣಿ ಸ್ತ್ರೀಯರು ತಪ್ಪದೆ ಸೇವನೆ ಮಾಡಬೇಕು, ಏಕೆಂದರೆ ಇದರಲ್ಲಿ ಫೋಲೇಟ್ ಸಮೃದ್ಧವಾಗಿದೆ. ಭ್ರೂಣದ ಬೆಳವಣಿಗೆಗೆ ಗಡ್ಡೆಕೋಸು ಬಹಳ ಪ್ರಯೋಜನಕಾರಿಯಾಗಿದೆ. ಇನ್ನು ಈ ಗಡ್ಡೆಕೋಸು ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸ್ ಆಹಾರವಾಗಿರುವುದರಿಂದ ಚಯಾಪಚಯ ಕ್ರಿಯೆಯನ್ನ ಸುಧಾರಿಸುತ್ತದೆ, ಅಲ್ಲದೆ ತೂಕ ಇಳಿಕೆಗೂ ಕೂಡ ಕಾರಣವಾಗುತ್ತದೆ. ಕಡಿಮೆ ಸಿಹಿ ಹೊಂದಿರುವ ಈ ಗಡ್ಡೆಕೋಸನ್ನ ಹಸಿಯಾಗಿ ಅಥವಾ ಬೇಯಿಸಿ ಸೇವನೆ ಮಾಡಬಹುದು. ನಿಮ್ಮ ಡಯಟ್ ಚಾರ್ಟ್ ನಲ್ಲಿ ಗಡ್ಡೆಕೋಸನ್ನ ಸೇರಿಸುವುದರಿಂದ ದೀರ್ಘಕಾಲದವರೆಗೆ ನೀವು ಹೊಟ್ಟೆಯನ್ನ ತುಂಬಿದ ಅನುಭವವನ್ನ ಪಡೆಯುತ್ತೀರಿ. ಅಷ್ಟೇ ಅಲ್ಲದೆ ಹಿರಿಯರಲ್ಲಿ ಕಾಣಿಸುತ್ತಿದ್ದ ಮೂಳೆಗಳ ಸಮಸ್ಯೆ ಪ್ರಸ್ತುತ ಯುವಕರಲ್ಲಿ ಕೂಡ ಕಾಣಿಸುತ್ತಿದೆ. ಇದಕ್ಕೆ ಪ್ರಮುಖವಾದ ಕಾರಣ ನಾವು ಅನುಸರಿಸುತ್ತಿರುವ ಕಳಪೆ ಆಧುನಿಕ ಜೀವನ ಶೈಲಿ. ಸಮತೋಲಿತ ಆಹಾರವನ್ನ ಸೇವನೆ ಮಾಡುವುದರಿಂದ ಮತ್ತು ಆರೋಗ್ಯಕರವಾದ ಅಭ್ಯಾಸಗಳಿಂದ ಇಂತಹ ಸಮಸ್ಯೆಯನ್ನ ದೂರ ಮಾಡಿಕೊಳ್ಳಬಹುದು. ಗಡ್ಡೆಕೋಸಿನಲ್ಲಿ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಷಿಯಂ ಅಧಿಕವಾಗಿದೆ. ಇದು ನಿಮ್ಮ ಮೂಳೆಗಳನ್ನ ಬಲಪಡಿಸಲು ಸಹಾಯ ಮಾಡುತ್ತದೆ, ಅಲ್ಲದೆ ಮೂಳೆಯ ಸಾಂದ್ರತೆಗೆ ಕೂಡ ಚಿಕಿತ್ಸೆ ನೀಡುತ್ತದೆ. ಇನ್ನು ಈ ಗಡ್ಡೆಕೋಸು ಉತ್ಕರ್ಷಣ ನಿರೋಧಕ ಗುಣಲಕ್ಷಣಗಳನ್ನು ಹೊಂದಿದೆ. ಇದರಲ್ಲಿರುವ ಜೀವಸತ್ವಗಳು ಮತ್ತು ಖನಿಜಗಳು ಅನೇಕ ಆರೋಗ್ಯದ ಸಮಸ್ಯೆಗಳು ಬಾರದಂತೆ ತಡೆಯುತ್ತದೆ. ಇದರಲ್ಲಿರುವ ಕ್ಯಾರೋಟಿನಾಯ್ಡ್ಗಳು ನಿಮ್ಮ ದೇಹದಲ್ಲಿನ ಅಂಗಾಂಶಗಳನ್ನ ಫ್ರೀ ರಾಡಿಕಲ್ ಹಾನಿಯಿಂದ ರಕ್ಷಿಸುತ್ತದೆ. ಒಟ್ಟಾರೆ ಉತ್ಕರ್ಷಣ ನಿರೋಧಕ ಭರಿತ ಆಹಾರಗಳನ್ನ ಸೇವನೆ ಮಾಡುವುದರಿಂದ ಅನೇಕ ಆರೋಗ್ಯದ ತೊಂದರೆಗಳಿಂದ ಕಾಪಾಡಿಕೊಂಡು ಆರೋಗ್ಯವಾಗಿರಬಹುದು. ಅಷ್ಟೇ ಅಲ್ಲದೆ ಇತ್ತೀಚಿನ ದಿನಗಳಲ್ಲಿ ಯುವ ವಯಸ್ಸಿನಲ್ಲಿಯೇ ಹೃದ್ರೋಗದ ಅಪಾಯವನ್ನ ಸಾಕಷ್ಟು ಮಂದಿ ಎದುರಿಸುತ್ತಿದ್ದಾರೆ. ಅಂತವರು ಪ್ರತಿನಿತ್ಯ ನಿಯಮಿತವಾಗಿ ಗಡ್ಡೆಕೋಸನ್ನ ನಿಮ್ಮ ಆಹಾರದಲ್ಲಿ ಸೇರಿಸಿ, ಏಕೆಂದ್ರೆ ಇದರಲ್ಲಿರುವ ಫೈಬರ್ ರಕ್ತದಲ್ಲಿನ ಗ್ಲೂಕೋಸ್ ಮತ್ತು ಕೊಲೆಸ್ಟ್ರಾಲ್ ಮಟ್ಟವನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ನಿಮಗೆ ತಿಳಿದಿರಲಿ, ಕಡಿಮೆ ಕೊಲೆಸ್ಟ್ರಾಲ್ ಮಟ್ಟವು ಹೃದ್ರೋಗ ಮತ್ತು ಪಾರ್ಶ್ವವಾಯು ಅಪಾಯವನ್ನ ಕಡಿಮೆ ಮಾಡುತ್ತದೆ, ಅಲ್ಲದೆ ಇದರಲ್ಲಿರುವ 2 ವಿಧದ ಬ್ಯಾಕ್ಟೀರಿಯಾಗಳು ಸ್ಥೂಲಕಾಯ ಮತ್ತು ಹೃದಯದ ಅಪಾಯಗಳಿಂದ ರಕ್ಷಿಸುವ ಪ್ರಮುಖ ಕೊಬ್ಬಿನಾಮ್ಲಗಳನ್ನ ತಯಾರಿಸುತ್ತದೆ. ಇನ್ನು ಅನೇಕ ಮಂದಿ ಜೀರ್ಣಕ್ರಿಯೆಯ ಸಮಸ್ಯೆಯನ್ನ ಹೊಂದಿರುತ್ತಾರೆ. ಅಂತವರು ತಮ್ಮ ಆಹಾರದಲ್ಲಿ ಗಡ್ಡೆಕೋಸನ್ನ ಸೇರಿಸಿ. ಮುಖ್ಯವಾಗಿ ಇದರಲ್ಲಿ ಫೈಬರ್ ಸಮೃದ್ಧವಾಗಿದೆ. ಇದು ನಿಮ್ಮ ಹೊಟ್ಟೆ ಮತ್ತು ಕರುಳಿನ ಚಲನೆಯನ್ನ ವೇಗಗೊಳಿಸುತ್ತದೆ. ಕರಗದ ಫೈಬರ್ ನಿಯಮಿತ ಕರುಳಿನ ಚಲನೆಯನ್ನ ಉತ್ತೇಜಿಸುತ್ತದೆ ಮತ್ತು ಆರೋಗ್ಯಕರ ಜಠರ ಕರುಳಿನ ವ್ಯವಸ್ಥೆಯನ್ನ ಬೆಂಬಲಿಸುತ್ತದೆ. ಇಷ್ಟೇ ಅಲ್ಲ, ಮಾರಣಾಂತಿಕ ಕಾಯಿಲೆಯಾದ ಕ್ಯಾನ್ಸರ್ ಅನ್ನ ತಡೆಯುತ್ತದೆ. ಇದರಲ್ಲಿ ಕ್ಯಾನ್ಸರ್ ವಿರೋಧಿ ಗುಣಲಕ್ಷಣಗಳು ಇವೆ. ಹಾಗಾಗಿ ನಿಮ್ಮ ಪ್ರತಿನಿತ್ಯದ ಆಹಾರ ಪದ್ಧತಿಯಲ್ಲಿ ಗಡ್ಡೆಕೋಸಿನ ಬಳಕೆಯನ್ನ ಮಾಡುವುದು ಉತ್ತಮ. ವಯಸ್ಸಾದ ಮೇಲೆ ಮೂಳೆಗಳು ತಮ್ಮ ಬಲವನ್ನ ಕಳೆದುಕೊಳ್ಳುತ್ತದೆ. ಇವಾಗಂತೂ ಪ್ರತಿಯೊಬ್ಬರು ಮಂಡಿ ನೋವು, ಕೀಲು ನೋವು, ಮೂಳೆಗಳ ಬಾಧೆ, ಮೈಕೈ ನೋವು ಇತ್ಯಾದಿ ಸಮಸ್ಯೆಯಿಂದ ಬಳಲ್ತಿದ್ದಾರೆ. ಇದಕ್ಕೆಲ್ಲ ಇಂದಿನ ಜೀವನ ಶೈಲಿಯು ಪ್ರಮುಖ ಕಾರಣವೆಂದು ಹೇಳಬಹುದು. ಸರಿಯಾದ ರೀತಿಯಲ್ಲಿ ಆಹಾರ ಕ್ರಮ ಇಲ್ಲದೆ ಇರುವುದು ಕೂಡ ಇದಕ್ಕೆ ಕಾರಣವಾಗಿದೆ. ಹಾಗಿದ್ರೆ ಮೂಳೆಗಳನ್ನ ಬಲಪಡಿಸಲು, ಕ್ಯಾಲ್ಸಿಯಂ ಕೊರತೆಯನ್ನ ನಿವಾರಿಸಲು ಏನು ಮಾಡಬೇಕು ಎಂದು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ.
ನಮ್ಮ ಆಹಾರ ಪದ್ಧತಿಯಲ್ಲಿ ಕ್ಯಾಲ್ಸಿಯಂ ಅಂಶವನ್ನ ಹೊಂದಿರುವ ಆಹಾರಗಳನ್ನ ತಿನ್ನುವ ಅಭ್ಯಾಸ ಮಾಡಿಕೊಂಡ್ರೆ ಮೂಳೆಗಳ ಸಮಸ್ಯೆ ಇರುವುದಿಲ್ಲ. ಅದರಿಂದ ಎಳ್ಳಿನ ಸೇವನೆ ಮಾಡಬೇಕು. ಎಳ್ಳಿನಲ್ಲಿ ಉತ್ತಮ ಪ್ರಮಾಣದ ಕ್ಯಾಲ್ಸಿಯಂ ಇದೆ. ಇದರ ಸೇವನೆಯಿಂದ ಕೀಲು ನೋವು, ಮಂಡಿ ನೋವು ನಿವಾರಣೆಯಾಗುವುದರ ಜೊತೆಗೆ ಕ್ಯಾಲ್ಸಿಯಂನ ಕೊರತೆ ಕೂಡ ನಿವಾರಣೆಯಾಗುತ್ತದೆ. ಇನ್ನು ಎಳ್ಳನ್ನ ಹೇಗೆ ಸೇವನೆ ಮಾಡಬೇಕು ಅಂದ್ರೆ, ಒಂದು ಮಿಕ್ಸಿ ಜಾರಿಗೆ ಬಿಳಿ ಎಳ್ಳನ್ನ ಹಾಕಿ ಪುಡಿ ಮಾಡಿ ಹಾಲನ್ನ ಚೆನ್ನಾಗಿ ಕುದಿಸಿ ಅದಕ್ಕೆ 1 ಚಮಚ ಅರಿಶಿನ ಪುಡಿಯನ್ನ ಸೇರಿಸಿ ಪ್ರತಿದಿನ ರಾತ್ರಿ ಮಲಗುವ ಮೊದಲು ಕುಡಿಯಿರಿ. ಈ ರೀತಿ ಮಾಡುವುದರಿಂದ ಕೀಲು ನೋವು, ಮಂಡಿ ನೋವು, ಮೈಕೈ ನೋವಿನ ಸಮಸ್ಯೆ ನಿವಾರಣೆಯಾಗುತ್ತದೆ. ಕ್ಯಾಲ್ಸಿಯಂ ಕೊರತೆ ಬಂದರೆ ನಾವೆಲ್ಲ ಸಾಮಾನ್ಯವಾಗಿ ಮಾತ್ರೆಗಳ ಮೊರೆ ಹೋಗುತ್ತೇವೆ. ಆದ್ರೆ ಅದಕ್ಕೆ ಆಹಾರ ಪದ್ಧತಿಯಲ್ಲೇ ಕ್ಯಾಲ್ಸಿಯಂ ಭರಿತ ಆಹಾರಗಳನ್ನ ಸೇವನೆ ಮಾಡಿದರೆ ಆರೋಗ್ಯಕ್ಕೆ ಉತ್ತಮ ಅಲ್ವಾ? ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಾಮೆಂಟ್ ಮೂಲಕ ತಿಳಿಸಿ.